ಕರ್ನಾಟಕ ರಾಜ್ಯದ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಇವತ್ತು ಆಡಳಿತದ ಬಂದ ಮೇಲೆ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಮಾತನ್ನ ಹೇಳಿದ್ರು. ಯಾರೇ ಭ್ರಷ್ಟಾಚಾರವನ್ನು ಮಾಡಿದ್ರೆ ಅವ್ರ ಮೇಲೆ ನಾನು ಕಠಿಣ ಕ್ರಮ ಕೈಗೊಳ್ತೀನಿ ಅನ್ನುವಂತ ಮಾತನ್ನ ಹೇಳಿದ್ರು. ಅದನ್ನ ನೋಡಿದ್ರೆ ಇವತ್ತು ಎಂತವ್ರ ಬಾಯಿಂದ ಎಂತ ಮಾತು ಬರ್ತದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಅವರೇ ಭ್ರಷ್ಟಾಚಾರದ ಒಂದು ಕಳಸ ಇಟ್ಟಂತ ವ್ಯಕ್ತಿ ಇವತ್ತು ಅವ್ರ ಬಾಯಲ್ಲಿ ಒಂದು ಒಳ್ಳೆ ಮಾತು ಬಂದಿದ್ದನ್ನು ನೋಡಿದ್ರೆ ಬರುವಂತಹ ದಿವಸದಲ್ಲಿ ಅದೇ ಮಾತು ಒಳ್ಳೇದಾಗ್ಬೇಕು, ಅದೇ ರೀತಿಯಾಗಿ ಪ್ರಾಮಾಣಿಕ ಸರ್ಕಾರವನ್ನು ಕೊಡ್ಬೇಕು ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ. ಇವತ್ತು ಬಿ ನಾಗೇಂದ್ರ ಅವರು ಇವತ್ತು ವಾಲ್ಮೀಕಿ ನಿಗಮದಿಂದ 187 ಕೋಟಿ ರೂಪಾಯಿ ಹಗರಣವನ್ನು ಮಾಡಿ ನಮ್ಮ ರಾಜ್ಯದ ಅಕ್ಕಪಕ್ಕದ ರಾಜ್ಯಗಳ ಮತ್ತು ರಾಷ್ಟ್ರೀಯ ನಾಯಕರಿಗೆ ಕಲ್ಪಿಸಿರುವಂತದ್ದು ಪ್ರತಿಯೊಬ್ಬರಿಗೆ ಗೊತ್ತಿರುವಂತಹ ವಿಷಯ. ಅವತ್ತು ನಾವು ಅಧಿವೇಶನದಲ್ಲಿ ಚರ್ಚೆ ಮಾಡುವಂತಹ ಸಂದರ್ಭದಲ್ಲಿ ಅದು 186 ಕೋಟಿ ಅಲ್ಲ, ಅದು 84 ಕೋಟಿ ಅನ್ನುವಂಥದ್ದನ್ನ ಸನ್ಮಾನ್ಯ ಸಿದ್ದರಾಮಯ್ಯನವರು ಅವತ್ತಿನ ಮುಖ್ಯಮಂತ್ರಿಗಳು ಒಪ್ಕೊಂಡಿರುವಂತದ್ದು ಜಗಜ್ಜಾತ ಆಗಿರುವಂತದ್ದು. ಅಂತ ಒಪ್ಕೊಂಡಿರುವಂತ ಅಂತ ಒಬ್ಬ ವ್ಯಕ್ತಿಯನ್ನ ಮತ್ತೆ ಮರಳಿ ಅವರಿಗೆ ಸಚಿವ ಸ್ಥಾನವನ್ನು ಕೊಡ್ತಾರೆ ಅಂತಂದ್ರೆ ಎಷ್ಟೊಂದು ದಪ್ಪ ಚರ್ಮ ಇರುವಂತಹ ಸರ್ಕಾರ ಅನ್ನುವಂಥದ್ದು. ಇದನ್ನ ಬಹಳ ಸ್ಪಷ್ಟವಾಗಿ ಒಂದು ಮಾತನ್ನ ಹೇಳಿ ಇಚ್ಛೆ ಪಡ್ತಾ ಇದ್ದೇನೆ. ಯಾಕೆ ಬಿ ನಾಗೇಂದ್ರನವನ್ನ ಮಂತ್ರಿ ಸ್ಥಾನದಿಂದ ಕೈ ಬಿಡ್ತಾ ಇಲ್ಲ ಅಥವಾ ಯಾಕೆ ಅವ್ರಿಗೆ ಸಚಿವ ಸ್ಥಾನವನ್ನು ಕೊಟ್ಟರು ಅನ್ನುವಂಥದಕ್ಕೆ ಮುಖ್ಯವಾಗಿ ಹೇಳ್ಬೇಕಾಗಿರುವಂತದ್ದು, ಅಲ್ಲಿ ಬಂದಿರುವಂತಹ ದುಡ್ಡು ಕಾಂಗ್ರೆಸ್ಸಿನ ನಾಯಕರಿಗೆ ತಲುಪಿದೆ. ಅವ್ರು ಮಾಡಿರುವಂತ ಹಗರಣದ ದುಡ್ಡು ರಾಜ್ಯದ ರಾಷ್ಟ್ರೀಯ ನಾಯಕರಿಗೆ ಆ ಭ್ರಷ್ಟಾಚಾರದ ಹಣವನ್ನ ಮುಟ್ಟಿರುವುದರಿಂದ ನಾವು ಬಾಯಿ ಬಿಡಬಾರ್ದು, ಯಾರ್ಯಾರು ಮುಟ್ಟಿದೆ ಅನ್ನುವಂಥದ್ದನ್ನ ಅಂಕಿ ಅಂಶಗಳನ್ನ ಹೇಳ್ಬಾರ್ದು ಅನ್ನೋದ್ರ ಸಲುವಾಗಿ ನಾಗೇಂದ್ರ ಅವರನ್ನ ಮತ್ತೆ ಸಚಿವ ಸ್ಥಾನಕ್ಕೆ ತೆಗೆದುಕೊಂಡು ಅವ್ರು ಮುಂದುವರಿಸ್ತಾ ಇದ್ದಾರೆ. ನಮ್ಮ ಸರ್ಕಾರ ಮತ್ತು ಅವ್ರ ಸರ್ಕಾರದ ವ್ಯತ್ಯಾಸ ನೋಡಿ. ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ ಸಿ ಪಾಟೀಲ್ರು, ಲಕ್ಷ್ಮಣ್ ಸವದಿ ಅವರು, ಕೃಷ್ಣ ಪಾಲೇಮರ್ ಅವರು ಬರೀ ವಿಧಾನಸಭೆಯಲ್ಲಿ ಒಂದು ವಿಡಿಯೋ ನೋಡಿರುವಂತ ಹಿನ್ನೆಲೆಯಲ್ಲಿ ಇನ್ನೂ ಕಾಂಗ್ರೆಸ್ ರಾಜೀನಾಮೆ ಕೇಳಿರ್ಲಿಲ್ಲ. ಅವ್ರು ನೋಡಿದ 2-3 ತಾಸಲ್ಲಿ ರಾಜೀನಾಮೆ ತಗೊಂಡ್ರು ನಮ್ಮ ಸರ್ಕಾರ. ಅದೇ ರೀತಿಯಾಗಿ ನಮ್ಮ ಈಶ್ವರಪ್ಪನವರು ಅವ್ರ ಮೇಲೆ ಆಪಾದನೆ ಬಂದ ತಕ್ಷಣನೇ ಅವ್ರು ಕಿವಿ ಬಿದ್ದ ತಕ್ಷಣ ನಾವು ರಾಜೀನಾಮೆ ಕೊಟ್ರು. 3 ತಿಂಗಳಲ್ಲೇನೆ ಅದು ಅವರು ಯಾವುದೇ ರೀತಿಯಿಂದ ಭ್ರಷ್ಟಾಚಾರ ಮಾಡಿಲ್ಲ ಅನ್ನುವಂಥದ್ದು ಪ್ರೂಫ್ ಆದರೂ ಸಹಿತ ಮತ್ತೆ ನಮ್ಮಲ್ಲಿ ಆ ಕಪ್ಪು ಚುಕ್ಕಿ ಇರೋದ್ರಿಂದ ಮುಂದುವರಿಸಲಿಲ್ಲ. ಆದ್ರೆ ಇವತ್ತು ಜಗಜ್ಜಾಹೀರಾತ ಆಗಿರುವಂತಹ ಭ್ರಷ್ಟಾಚಾರ, ಅದ್ರ ಜೊತೆಗೇನೆ ನಮ್ಮ ಕೇಂದ್ರದ ಸಚಿವರಾಗಿರುವಂತಹ ಧರ್ಮೇಂದ್ರ ಪ್ರಧಾನ್ ಅವರು ಶಿಕ್ಷಣ ಇಲಾಖೆಯಲ್ಲಿ ಅತ್ಯಂತ ಪ್ರಾಮಾಣಿಕವಾಗಿ ದೂರದೃಷ್ಟಿ ಉಳ್ಳುವಂತ ಒಬ್ಬ ವ್ಯಕ್ತಿ ಅವರು. ಅದರಲ್ಲಿ ಅದು ಕ್ವಶನ್ ಪೇಪರ್ ಲೀಕ್ ಆದ ತಕ್ಷಣ ಅದನ್ನ ಕ್ಯಾನ್ಸಲ್ ಮಾಡಿ ಮರು ಪರೀಕ್ಷೆಯನ್ನು ಮಾಡ್ಕೊಂಡು ಅದಕ್ಕೊಂದು ನ್ಯಾಯ ಕೊಟ್ಟಿರುವಂತ ವ್ಯಕ್ತಿ ಧರ್ಮೇಂದ್ರ ಪ್ರಧಾನ್ ಅವರು. ಅಂತದವ್ರಿಗೂ ಸಹಿತ ಇವರು ಹೋರಾಟ ಮಾಡಿ ಸರ್ಕಾರಕ್ಕೆ ಒಂದು ಕಪ್ ಚುಕ್ಕೆ ತರುವಂತ ಪ್ರಯತ್ನವನ್ನು ಇವರು ಮಾಡಿದ್ರು. ಆದ್ರೆ ಕಾಂಗ್ರೆಸ್ಸಿನ ಭ್ರಷ್ಟಾಚಾರ ಬಿಜೆಪಿ ಇರುವಂತದನ್ನು ಕಂಪೇರ್ ಮಾಡಿದ್ರೆ ಇವರು ಅಜಗಜಾಂತರವಾಗಿ ದೂರಿದ್ದಾರೆ. ಅದರ ಸಲುವಾಗಿ ನಾವು ಇಷ್ಟೇ ಹೇಳುವಂತದ್ದು, ಯಾವುದೇ ರೀತಿಯಿಂದ ಅಭಿವೃದ್ಧಿ ಕೆಲಸಗಳಿಲ್ಲ. ಒಂದು ಸಾಮಾನ್ಯ ಜನ ತೆರಿಗೆ ಕೊಟ್ಟಿರುವಂತಹ ಹಣದಲ್ಲಿ 1,000 ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಿ ಆ 1,000 ಕೋಟಿ ರೂಪಾಯಿಗಳಲ್ಲಿ ಪ್ರತಿ ಗ್ರಾಮ ಪಂಚಾಯತ್ಗೆ 10 ಲಕ್ಷ ರೂಪಾಯಿ ಖರ್ಚು ಮಾಡೋದ್ರ ಮುಖಾಂತರ ಕಾಂಗ್ರೆಸ್ ಪಕ್ಷದ ಸಂಘಟನೆ ಮಾಡ್ತಾ ಇದ್ದಾರೆ. ಇದಕ್ಕೆ ನಾವು ಅವ್ರಿಗೆ ಧಿಕ್ಕಾರವನ್ನು ಹೇಳಲೇಬೇಕು. ಯಾಕಂದ್ರೆ ಅದನ್ನ ಸದುಪಯೋಗ ಕಟ್ಟುಕಡೆ ಮನುಷ್ಯನ ಬಡವರಿಗೆ ಅದನ್ನ ದುಡ್ಡನ್ನು ಉಪಯೋಗ ಮಾಡ್ಬೇಕು. ಇವತ್ತು ಮಹಾಶಾಸನಗಳು ಯಾವುದೇ ಮಹಾಶಾಸನದ 5-6 ತಿಂಗಳಿಂದ ದುಡ್ಡು ಬಂದಿಲ್ಲ. ಮತ್ತು ಹಾಲಿನ ಸಬ್ಸಿಡಿ ಇವತ್ತು ನಮ್ಮ ಸರ್ಕಾರದಲ್ಲಿ ಘೋಷಣೆ ಆಗಿರುವಂತದ್ದು 7-8 ತಿಂಗಳಿಂದ ಇವತ್ತು ಹಾಲಿನ ಸಬ್ಸಿಡಿ ಬಂದಿಲ್ಲ. ಸಾಮಾನ್ಯ ಜನರ ತೆರಿಗೆ ಹಣವನ್ನ ದುರುಪಯೋಗ ಮಾಡ್ಕೊತಾ ಇದ್ದಾರೆ. ಕಾಂಗ್ರೆಸ್ ನಾಯಕರನ್ನ ಸರಿ ಭ್ರಷ್ಟ ಸಚಿವರನ್ನ ರಕ್ಷಣೆ ಮಾಡುವಂತದಕ್ಕೆ ಮುಂದಾಗಿರುವಂತದ್ದು ಮುಖ್ಯ ಕಾರಣ ಆ ಭ್ರಷ್ಟಾಚಾರದ ಹಣದಲ್ಲಿ ಕಾಂಗ್ರೆಸ್ಸಿನ ನಾಯಕರಿಗೂ ತಲುಪಿದೆ, ಕಾಂಗ್ರೆಸ್ಸಿನ ರಾಷ್ಟ್ರೀಯ ನಾಯಕರಿಗೂ ಅದರಲ್ಲಿ ಪಾಲು ತಲುಪಿದೆ. ಅವನು ತೆಗೆದ್ರೆ ಮತ್ತೆ ಅವ್ನು ಬಾಯಿ ಬಿಡ್ತಾನೆ ಅನ್ನುವಂತ ಹೆದರಿಕೆಗಾಗಿ ಅದನ್ನ ಅವನ ಸಚಿವ ಸ್ಥಾನವನ್ನ ಮುಂದುವರಿಸ್ತಾ ಇದ್ದಾರೆ. ಅವನ ರಾಜೀನಾಮೆ ತೆಗೆದುಕೊಳ್ಳಿ ಮುಂದೆ ಆಗ್ತಾ ಇದ್ದಾರೆ. ಈ ಹೋರಾಟವನ್ನ ಅವರ ರಾಜೀನಾಮೆ ಕೊಡುವವರೆಗೂ ನಾವು ಇದನ್ನ ಮುಂದುವರಿಸ್ತಾ ಇದ್ದೀವಿ. ಇದು ವಿಧಾನಸಭೆಯ ಒಳಗಡೆ ಮತ್ತು ಹೊರಗಡೆ 100% ತಾರ್ಕಿಕ ಹಂತಕ್ಕೆ ನಾವು ಒಯ್ತೀವಿ. ಅವ್ನು ಬಿಡೋ ತನಕನು ಅವ್ರು ಬರುವಂತ ಸಚಿವರನ್ನ ರಾಜ್ಯದಲ್ಲಿ ಅಡ್ಡಾಡಕ್ ಬರ್ಲಾರ್ದಂತ ಮಟ್ಟಕ್ಕೆ ನಾವು ಹೋರಾಟವನ್ನು ಮಾಡ್ತೇವೆ. ಬಾಗಲಕೋಟೆ ಜಿಲ್ಲೆಯ ಜನತೆಗೆ ಅತ್ಯಾಧುನಿಕ ವೈದ್ಯಕೀಯ ಸೇವೆ ನೀಡಲು ಸಜ್ಜಾಗಿದೆ ಗಡಗಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ಇಲ್ಲಿ ಶಸ್ತ್ರಚಿಕಿತ್ಸೆ, ಅಸ್ಥಿ ಚಿಕಿತ್ಸೆ, ಚರ್ಮರೋಗ, ಸ್ತ್ರೀರೋಗ ಮತ್ತು ಪ್ರಸೂತಿ, ನೇತ್ರ ಚಿಕಿತ್ಸೆ, ದಂತ ಚಿಕಿತ್ಸೆ, ಮೂತ್ರರೋಗ ಹಾಗೂ ಮಕ್ಕಳ ವೈದ್ಯಕೀಯ ವಿಭಾಗಗಳ ಸೇವೆ ಲಭ್ಯ. ಅತ್ಯಾಧುನಿಕ ಸಿಆರ್ಎಂ ಸೌಲಭ್ಯದ ಆಪರೇಷನ್ ಥಿಯೇಟರ್, ವೆಂಟಿಲೇಟರ್, ಐಸಿಯು, ಪ್ರಯೋಗಾಲಯ ಮತ್ತು ಔಷಧಾಲಯವು ಒಂದೇ ಸೂರಿನಡಿ ಸಿಗುತ್ತೆ.
ಅಲ್ಟ್ರಾಸೋನೋಗ್ರಫಿ ಸೇವೆ ಜೊತೆಗೆ ಲೀನಿಯರ್, ಕಾರ್ಡಿಯಾಕ್, ಟಿವಿಎಸ್ ಮತ್ತು ಕಾನ್ವೆಕ್ಸ್ ಪ್ರೋಬ್ಸ್ ಮೂಲಕ ನಿಖರ ಪರೀಕ್ಷೆಗಳು ಜೊತೆಗೆ 2D ಎಕೋ, ಹೃದಯ ಪರೀಕ್ಷೆಯ ಸೌಲಭ್ಯವೂ ಇಲ್ಲಿದೆ. ಗುಣಮಟ್ಟದ ಚಿಕಿತ್ಸೆ, ಆಧುನಿಕ ಸೌಲಭ್ಯಗಳನ್ನು ಹೊಂದಿದೆ. ನಿಮ್ಮ ಆರೋಗ್ಯ ನಮ್ಮ ಆದ್ಯತೆ. ಹಿಂದೆ ಭೇಟಿ ನೀಡಿ ಗಡಗಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.